ಏಷಯನ ಪ್ರವಾದನೆಯ ಗ್ರಂಥ 51ನೇ ಅಧ್ಯಾಯ 2ನೆಯ ವಾಕ್ಯ. ನಿಮ್ಮ ಪಿತೃವಾದ ಅಬ್ರಹಾಮನನ್ನು ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದೆನಲ್ಲವೇ. ಈ ವಾಕ್ಯದಲ್ಲಿ ದೇವರು ತನ್ನ ಜನರನ್ನು ಧೈರ್ಯಗೊಳಿಸಿದಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ಇಸ್ರಾಯೇಲ್ಯರು ಎಂಬಂಥ ಒಂದು ದೊಡ್ಡ ಜನಾಂಗವನ್ನು ಯಾವ ರೀತಿಯಾಗಿ ಉಂಟು ಮಾಡಿದರು ಎಂಬುದಾಗಿ ಹೇಳುತ್ತಾ ಈ ರೀತಿಯಾಗಿ ನುಡಿಯುತ್ತಾ ಇದ್ದಾರೆ. ನಿಮ್ಮ ಪಿತೃವಾದ ಅಬ್ರಹಾಮನನ್ನು ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿ, ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದನಲ್ಲ ಎಂಬುದಾಗಿ. ಅಂದರೆ ನನ್ನ ಅಬ್ರಹಾಮನನ್ನು ಕರೆದಾಗ ನನ್ನ ಯೋಜನೆಯು, ನನ್ನ ಆಗ್ರಹಗಳು ಬಹಳ ದೊಡ್ಡದಾಗಿದ್ದವು. ಆದರೆ ಅಬ್ರಹಾಮನಾದರೂ ಅದಕ್ಕೆ ಸರಿಹೊಂದುವ ಹಾಗೆ, ಅದಕ್ಕೆ ತಕ್ಕ ಹಾಗೆ ಅವನ ಜೀವಿತ ಇಲ್ಲವೇನೋ ಎಂಬುದಾಗಿ ತೋರುವಂತ ಒಂದು ಅವಸ್ಥೆಯಲ್ಲಿ ಇತ್ತು. ಒಂದು ಸಂತತಿ ಇಲ್ಲದೆ ಇರುವಂತ ಒಂದು ದೌರ್ಭಾಗ್ಯದಲ್ಲಿ ಅವನು ಇದ್ದನು. ಆದರೆ ಕರೆದಂತ ನಾನು ಅವನನ್ನ ಆಶೀರ್ವದಿಸಿ ಅವನ ಮೂಲಕವಾಗಿ ಒಂದು ದೊಡ್ಡ ಸಂತತಿಯು ಹುಟ್ಟುವಂತೆ, ಆ ಸಂತತಿಯು ಬೆಳೆದು ಭೂಮಿಯ ಮೇಲೆ ಬಲಿಷ್ಠವಾಗುವಂತೆ, ಕಾನಾನ್ ದೇಶವನ್ನು ಸ್ವಂತರಿಸಿಕೊಳ್ಳುವಂತೆ, ಬಲಿಷ್ಠವಾದಂಥ ಮಹತ್ಕಾರ್ಯಗಳು ಅವರ ಮೂಲಕವಾಗಿ ನೆರವೇರುವಂತೆ ನನ್ನ ಕಾರ್ಯಗಳನ್ನು ಮಾಡಿದಂಥ ದೇವರು. ಆದ್ದರಿಂದ ನನ್ನನ್ನು ಹಿಂಬಾಲಿಸುತ್ತಿರುವಂಥ ನೀವು ಒಬ್ಬಂಟಿಗಳಾಗಿದ್ದರೂ ನನ್ನ ಯೋಜನೆ, ನನ್ನ ಆಗ್ರಹಗಳು, ನನ್ನ ವಾಗ್ದಾನಗಳಿಗೆ ನೀವೀಗ ಸರಿಹೊಂದುವುದಿಲ್ಲವೇನೋ, ಅಷ್ಟು ಅರ್ಹತೆ ಯೋಗ್ಯತೆ ನಮಗೆ ಇಲ್ಲವೇನೋ ಎಂಬುದಾಗಿ ನೀವು ಯೋಚಿಸುತ್ತಾ ಇದ್ದರೂ ಕೂಡ ಧೈರ್ಯಗೊಳ್ಳಿ. ನಿಮ್ಮನ್ನು ಕರೆದಾತನು, ನಿಮ್ಮ ವಿಷಯವಾಗಿ ಉದ್ದೇಶವನ್ನಿಟ್ಟ ಆತನು ಅದನ್ನು ಖಂಡಿತವಾಗಿ ನೆರವೇರಿಸುತ್ತಾನೆ. ಅದನ್ನು ನೆರವೇರಿಸುವುದಕ್ಕೆ ಆತನ ಶಕ್ತಿಯು ಸಮರ್ಥವಾಗಿದೆ, ಆತನ ಹೃದಯವು ಸಿದ್ಧವಾಗಿದೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ಸ್ಪಷ್ಟವಾಗಿ ಮಾತನಾಡುತ್ತಾ ಇದ್ದಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಯಾವುದ್ಯಾವುದೋ ವಿಷಯಗಳನ್ನು ಯೋಚಿಸಿ, ಜೀವಿತದ ಭವಿಷ್ಯವನ್ನು ಆಲೋಚಿಸಿ, ಇದು ಹೇಗೆ, ನನ್ನಿಂದ ಇದೆಲ್ಲ ಹೇಗೆ ಸಾಧ್ಯ, ದೇವರೇನೋ ಹೇಳಿದ್ದಾರೆಂಬುದಾಗಿ ಅಂದುಕೊಂಡು ನಿಮ್ಮನ್ನೇ ಕುಂದಿಸಿಕೊಳ್ಳಬೇಡಿ. ದೇವರು ಹೇಳಿದ ಮೇಲೆ ಆತನು ಖಂಡಿತವಾಗಿ ಮಾಡುತ್ತಾನೆ. ಈಗ ನೀವು ಒಬ್ಬಂಟಿಗಳಾಗಿದ್ದರೂ, ಈಗ ನೀವು ಅಂತಹ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಸಮರ್ಥರಲ್ಲವೇನೆಂಬುದಾಗಿ ತೋರುತ್ತಾ ಇದ್ದರೂ ಕೂಡ ಕರ್ತನು ನಿಮ್ಮಲ್ಲಿ ಕಾರ್ಯ ಮಾಡುವುದಕ್ಕೆ ಪ್ರಾರಂಭಿಸಿದ ಮೇಲೆ ಆತನದನ್ನು ಖಂಡಿತವಾಗಿ ಪರಿಪೂರ್ಣತೆಗೆ ತರುತ್ತಾನೆ. ನಿಮ್ಮ ಆರಂಭವು ಅಲ್ಪವಾಗಿದ್ದರೂ ಅಂತ್ಯವು ಪರಿಪೂರ್ಣವಾಗಿಯೂ ಕರ್ತನ ವಾಗ್ದಾನಗಳ ನೆರವೇರುವಿಕೆಗೆ ಒಂದು ಸಾಕ್ಷಿಯಾಗಿಯೂ ಬಹಿರಂಗವಾಗಿ ತೋರ್ಪಡಲಿದೆ. ಆದ್ದರಿಂದ ಕರೆದಾತನ ಮೇಲೆ ನಂಬಿಕೆಯನ್ನಿಟ್ಟು ಜೀವಿಸುವಂಥದ್ದೇ ಅಬ್ರಹಾಮನ ಜೀವಿತದಿಂದ ನಾವು ಕಲಿತುಕೊಳ್ಳಬೇಕಾಗಿರುವ ಒಂದು ಪ್ರಮುಖವಾದಂಥ ಕಾರ್ಯ ಎಂಬುದನ್ನು ತಿಳಿದು, ದೃಷ್ಟಿಯನ್ನ ಎಡಕ್ಕಾಗಲಿ ಬಲಕ್ಕಾಗಲಿ, ನಿಮ್ಮ ಸ್ವಬಲದ ಮೇಲೆ ಆಗಲಿ, ಲೋಕದ ಮೇಲೆ ಆಗಲಿ, ಹಣದ ಮೇಲೆ ಆಗಲಿ, ಜ್ಞಾನದ ಮೇಲೆ ಆಗಲಿ, ಬೇರೆ ಯಾವುದರ ಮೇಲೆ ಕೂಡ ಇಡದೆ ಕರ್ತನನ್ನೇ ಪೂರ್ಣವಾಗಿ ಆಶ್ರಯಿಸಿಕೊಳ್ಳಿ. ಆತನು ಹೇಳಿದ್ದು ಖಂಡಿತವಾಗಿ ನೆರವೇರುತ್ತದೆ. ಜೀವಿತವು ಶ್ರೇಷ್ಠವಾಗಿ ಆಶೀರ್ವದಿಸಲ್ಪಡುತ್ತದೆ. ಆ ರೀತಿಯಾಗಿ ನಮ್ಮನ್ನು ಕರೆದು ಆಶೀರ್ವದಿಸಿ ನಂಬಿಗಸ್ತನೆ ಎಂಬುದಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ತೋರ್ಪಡಿಸುವಂತ ಕರ್ತಾದಿ ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಜೀವಿತದ ಭವಿಷ್ಯತ್ ಕಾಲದ ವಿಷಯವಾಗಿ ಅಪ್ಪ ನಮ್ಮಿಂದ ಸಾಧ್ಯವೇನೋ, ನಮಗೆ ಇದು ಆಗುತ್ತದೇನೋ ಎಂಬುದಾಗಿ ನಮ್ಮ ಬಲಹೀನತೆಗಳನ್ನು ಯೋಚಿಸಿಕೊಂಡು ಕುಂದಿ ಹೋಗಿರುವಂಥ ಜೀವಿತಗಳ ಸಂಗಡಪ್ಪ ನೀನು ಮಾತನಾಡಿದ್ದೀಯ. ಕರೆದಾತನ ಮೇಲೆ ದೃಷ್ಟಿಯನ್ನು ಇಟ್ಟು ಮುನ್ನಡೆಯಬೇಕೆಂಬ ಈ ನಿನ್ನ ಆಲೋಚನೆಗೋಸ್ಕರ ಸ್ತೋತ್ರ. ಅಬ್ರಹಾಮನು ಕರ್ತನೆ ಒಬ್ಬನೇ ಇದ್ದ ನೀನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿ ಅಪ್ಪ ಒಂದು ದೊಡ್ಡ ಬಲಿಷ್ಠವಾದಂಥ ಜನಾಂಗವನ್ನು ಅವನ ಮೂಲಕವಾಗಿ ಹೊರತಂದ ದೇವರೇ, ದಿವಸಗಳಲ್ಲಿ ಕರ್ತನೆ ನಾವು ಅಲ್ಪರಾದವರಾಗಿದ್ದರೂ ಅಪ್ಪ ನಮ್ಮಲ್ಲಿ ನಿನ್ನ ಉದ್ದೇಶಗಳು ದೊಡ್ಡದು ಕರ್ತನೆ. ನೀನು ಅವುಗಳನ್ನೆಲ್ಲ ನೆರವೇರಿಸೋದಕ್ಕೆ ಶಕ್ತನಾಗಿದ್ದೀಯಾ. ನನ್ನ ಕೇಳ್ತಾ ಇರುವಂಥ ಒಂದೊಂದು ಜೀವಿತಗಳಲ್ಲಿ ಕೂಡ ನಿನ್ನ ಬಲವಾದಂಥ ಅಪ್ಪ ಕಾರ್ಯಗಳು ನೆರವೇರಲಿ, ವಾಗ್ದಾನಗಳು ಪರಿಪೂರ್ಣತೆಗೆ ಬರಲಿ. ಯೇಸುವಿನ ನಾಮದಲ್ಲಿ ತಡೆಗಳು ನೀಗಿ, ಬಲಹೀನತೆಗಳು ನೀಗಿ, ಕಾರ್ಯಗಳು ಸಫಲವಾಗಲಿ.
ಮಹಿಮೆಯಿಂದ ತುಂಬಿಸು ರಾಜ, ನಿನ್ನ ಅಭಿಷೇಕದಿಂದ ತುಂಬಿಸು ಕರ್ತನೆ. ನಿನ್ನ ಆಶೀರ್ವಾದಗಳಪ್ಪ ಬಹಿರಂಗವಾಗಲಿ, ದಿವಸಗಳದು ನೆಲೆಗೊಳ್ಳಲಿ, ಜೀವಿತಗಳು ಉನ್ನತಿಗಳನ್ನು ಕಾಣಲಿ, ಆರೋಗ್ಯವನ್ನು, ಗರ್ಭಫಲವನ್ನು, ಸಕಲ ಸಂಪೂರ್ಣತೆಯನ್ನು ಅನುಗ್ರಹಿಸಿ ಅಪ್ಪ. ವಿಶೇಷವಾಗಿ ಮಾನಿಸು. ನೀನು ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.